ಈ ಸ್ಕೂಲಲ್ಲಿ ನಾನು ಓದ್ಕೋಬೇಕು. ಚೆನ್ನಾಗಿ ಓದಿದ್ರೇನೆ ನಾಲೆಡ್ಜ್ ಬರುತ್ತೆ, ಗೌರವ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಂತ ಸುಂದರಿ ಹೇಳಿದ್ಲು. ನಾನು ಚೆನ್ನಾಗಿ ಓದಿ ಈ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀನಿ. ಸರ್ ನಿಲ್ಲಿ. ಈ ಟೈಮಲ್ಲಿ ಯಾಕೆ ಬಂದಿದ್ದೀರಾ? ಯಾಕೆ ಈ ಟೈಮಲ್ಲಿ ಬರಬಾರ್ದಾ? ಬರಬಾರ್ದು ಸರ್, ಒಳಗಡೆ ಕ್ಲಾಸ್ ಆಗ್ತಿದೆ, ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಸರ್. ಹಾ, ಯಾರನ್ನು ಡಿಸ್ಟರ್ಬ್ ಮಾಡದೆ ಕ್ಲಾಸ್ ಒಳಗೆ ಹೋಗ್ತೀನಿ. ಕ್ಲಾಸ್ ನಡಿಬೇಕಾದ್ರೆ ಪೇರೆಂಟ್ಸ್ ಒಳಗಡೆ ಹೋಗ್ಬಾರ್ದು ಸರ್. ನನ್ನ ಪೇರೆಂಟ್ಸ್ ನನ್ನ ಜೊತೆ ಬಂದಿಲ್ಲ. ಜೋಕ್ ಮಾಡಬೇಡಿ ಸರ್. ನಿಮ್ಮ ಮಗು ಯಾವ ಕ್ಲಾಸು? ನನ್ನ ಮಕ್ಕಳು ಹೇಗೆ ಬರ್ತಾರೆ? ನಾನೇ ಚಿಕ್ಕವನು. ಸರ್, ನೀವ್ಯಾರೋ ನಂಗೆ ಬಕ್ರ ಮಾಡಕ್ ಬಂದಿದ್ದೀರಲ್ಲ? ಇಲ್ಲ, ಈ ಸ್ಕೂಲಲ್ಲಿ ಓದಕ್ಕೋಸ್ಕರ ಬಂದಿದ್ದೀನಿ. ಚೆನ್ನಾಗಿ ಓದಿದ್ರೆ ಡಿಗ್ನಿಫೈಡ್ ಆಗಿರಬಹುದು. ನಿಮ್ ಹಾಗೆ ವಾಚ್ಮನ್ ಕೆಲಸ ಮಾಡೋ ಅವಶ್ಯಕತೆ ಬರಲ್ಲ. ನಾನು ವಾಚ್ಮನ್ ಅಲ್ಲ ಕಣೋ ಪುಣ್ಯಾತ್ಮ. ಮತ್ತೆ ಸೆಕ್ಯೂರಿಟಿನಾ? ನಾನು ಸ್ಕೂಲ್ ಸ್ಟಾಫ್ ಕಣಪ್ಪ. ಓಹೋ. ಓದ್ಬೇಕು ಅಂತಿದ್ದೀರಾ? ನಿಮ್ ಏಜ್ ಎಷ್ಟು ಸರ್? ನನ್ನ ಏಜು ಏನೋ ನೆನ್ಪಿಗೆ ಬರ್ತಿಲ್ಲ. ಏಜು ನೆನಪಿಲ್ಲ ಅಂದ್ರೇನು? ಹೇಳಿ, ನನ್ನ ಏಜ್ ಎಷ್ಟಿರುತ್ತೆ ಅಂತ. ಬೆಳಗ್ಗೆ ನಂಗೆ ಈ ಟಾಸ್ಕ್ ಯಾಕೆ ಸರ್? ನೀವು ಹೋಗಿ ಸರ್. ಇಲ್ಲ, ನಾನು ಈ ಸ್ಕೂಲ್ಗೆ ಜಾಯಿನ್ ಆಗಬೇಕು, ಚೆನ್ನಾಗಿ ಓದಬೇಕು, ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಗೆಲ್ಲಬೇಕು. ಸರ್ 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 ಹಾಗೆ ಹೋಗ್ಬಾರ್ದು ಸರ್. ನನ್ನನ್ನು ತಡಿಬೇಡಿ, ನಾನು ಈ ಸ್ಕೂಲಲ್ಲಿ ಜಾಯಿನ್ ಆಗಬೇಕು. ಹೀಗಲ್ಲ, ಮೊದಲು ಸ್ಕೂಲಲ್ಲಿ ಅಡ್ಮಿಷನ್ ತಗೋಬೇಕು, ಫೀಸ್ ಕಟ್ಟಬೇಕು, ಆಮೇಲೆ ಸ್ಕೂಲ್ಗೆ ಜಾಯ್ನ್ ಆಗಬೇಕು. ಅಷ್ಟೇನಾ? ದುಡ್ಡು ಕಟ್ಟಬೇಕು ತಾನೆ? ಎಲ್ಲಿ ಕೈ ತೋರಿಸಿ. ಅದ್ರಲ್ಲಿ ಚೇಂಜ್ ಮಿಕ್ಕಿದ್ರೆ ಚಾಕ್ಲೇಟ್ ತಗೊಳ್ಳಿ. ನಾನು ಒಳಗೆ ಹೋಗ್ತೀನಿ. ನಿಲ್ಲು. ಸೆಕ್ಯೂರಿಟಿ. ಏಯ್, ಅಯ್ಯೋ, ಏಯ್, ಇಲ್ಲ ಕುತ್ಕೋ. ಹೇ, ಚೆನ್ನಾಗಿದೆ. ಇನ್ನೊಂದ್ಸಲ ಆಡೋಣ. ಇದು ಆಟ ಅಲ್ಲ, ನಿನ್ ಮನೆಯವ್ರು ಬರೋ ತನಕ ಇಲ್ಲೇ ಕುತ್ಕೋ. ಹೀಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸ್ಬೋದಲ್ಲ? ತುಂಬಾ ಚೆನ್ನಾಗಿತ್ತು. ನೋ, ನೀನ್ ಇಲ್ಲೇ ಕುತ್ಕೋಬೇಕು. ನಿನ್ ಪೇರೆಂಟ್ಸ್ ಬರೋ ತನಕ ನೀನ್ ಇಲ್ಲೇ ಕುತ್ಕೋಬೇಕು. ಯಾಕೆ? ನಾನ್ ದುಡ್ಡು ಕಟ್ಟಿದ್ದೀನಿ ತಾನೆ, ಕ್ಲಾಸ್ ರೂಮಿಗೆ ಕಳ್ಸಿ. ಅದೆಲ್ಲ ಆಗಲ್ಲ, ಕೂತ್ಕೋ. ನೋ. ಏಯ್, ಕೂತ್ಕೊಳ್ಳಯ್ಯ. ಅಬ್ಬಾ. ಇವನು ಅನಂತಿನ ಅಣ್ಣ ಕೃಷ್ಣ ಅಲ್ವಾ? ಇಲ್ಲಿ ಯಾಕಿದ್ದಾನೆ? ಹೇಳೋ ಸುಬ್ಬು. ಹಾಯ್ ಅನಂತ್. ತುಂಬಾ ದಿನದ ಮೇಲೆ ಫೋನ್ ಮಾಡಿದ್ಯಾ? ಏಯ್, ನಿಮ್ಮ ಅಣ್ಣನ ಇಲ್ಲಿ ಸ್ಕೂಲ್ ಹತ್ರ ನೋಡ್ದೆ ಕಣೋ. ಇಲ್ಲಿನ ಸ್ಟಾಫ್ಗೆ ಆಟ ಆಡಿಸ್ತಾ ಇದ್ದಾನೆ. ನಮ್ಮಣ್ಣ ಸ್ಕೂಲ್ ಹತ್ರ ಯಾಕೋ ಹೋಗ್ತಾನೆ? ನಮ್ಮಣ್ಣ ಮನೇಲಿದ್ದಾನೆ. ನಿಮ್ಮ ಅಣ್ಣನ ಕಣೋ ನೋಡಿದ್ದು. ಅದ್ಗೆ ಅಣ್ಣ ಮನೇಲಿದ್ದಾನಲ್ವಾ? ಇಲ್ಲ ಅನಂತ್ ಅವ್ರೆ, ಅವಾಗಿಂದನೂ ನಿಮ್ಮಣ್ಣ ಕಾಣಿಸ್ತಾ ಇಲ್ಲ. ನಾನು ಅವರನ್ನೇ ಹುಡುಕ್ತಾ ಇದ್ದೀನಿ. ಹೇಳ್ದೆ ಅಲ್ವೇನೋ, ಜಿ ಸ್ಕೂಲ್ ಹತ್ರನೇ ಇದ್ದಾನೆ. ಹಾ, ನಾನು ಈಗಲೇ ಹೊರಡ್ತೀನಿ. ಸರಿ ಕಣೋ. ಅದ್ಗೆ ಅಣ್ಣ ಸ್ಕೂಲ್ ಹತ್ರ ಹೋಗಿ ಜಗಳ ಮಾಡ್ತಿದ್ದಾನಂತೆ. ಇವರು ಸ್ಕೂಲ್ಗೆ ಯಾಕೆ ಹೋದ್ರು? ಅಲ್ಲಿ ಏನ್ ಗಲಾಟೆ ಮಾಡ್ತಿದಾರೋ ಏನೋ. ಗಾಯತ್ರಿ, ಅಣ್ಣ ಮನೇಲಿ ಇಲ್ದೇ ಇರೋ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋ. ನಾನು ಅದ್ಗೆ ಹೋಗಿ ಅಣ್ಣನ್ ಕರ್ಕೊಂಡು ಬರ್ತೀವಿ. ಅದ್ಗೆ ಹೊರಡೋಣ. ಬನ್ನಿ ಹೋಗೋಣ. ಅನಂತು, ನಿಮ್ಮ ಅಣ್ಣ ಅಲ್ಲೇ ಇದ್ದಾನೆ ಕಣೋ, ಬಾ. ಅದ್ಗೆ ಬನ್ನಿ. ಕೃಷ್ಣ ಅವರೇ. ಸುಂದರಿ, ಅನಂತು ಬಂದ್ಬಿಟ್ರಾ? ಈ ಲಾಲಿಪಾಪ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಕೃಷ್ಣ ಅವರೇ, ಯಾರಿಗೂ ಹೇಳ್ದೇನೆ ಸ್ಕೂಲ್ ಹತ್ರ ಯಾಕೆ ಬಂದ್ರಿ? ಸುಂದರಿ, ನಾನು ಓದ್ಕೊಳ್ಳೋಕೆ ಅಂತ ಬಂದಿದ್ದೀನಿ ಸ್ಕೂಲ್ಗೆ. ಅಲ್ಲಿದಾರಲ್ಲ, ಅವ್ರು ನನ್ನನ್ನ ಕ್ಲಾಸ್ ಒಳಗೆ ಹೋಗೋದಕ್ಕೆ ಬಿಟ್ಟಿಲ್ಲ.
ಆಗ ಈ ಅಂಕಲ್ ಬಂದು ಅನಂತು ಬರ್ತಾನೆ ಅಂತ ಹೇಳಿ ಇದನ್ನೆಲ್ಲ ಕೊಡ್ಸಿದ್ರು. ತಿಂತಾ ಕೂತಿದ್ದೆ. ಅಣ್ಣ ಬಾ ಹೋಗೋಣ. ಇಲ್ಲ, ನಾನು ಇಲ್ಲೇ ಸ್ಕೂಲಲ್ಲಿ ಓದ್ಕೋತೀನಿ. ನೀವ್ಯಾಕೆ ಓದ್ಬೇಕು ಕೃಷ್ಣ ಅವರೇ? ನೀನೇ ತಾನೇ ಹೇಳಿದ್ದು, ಚೆನ್ನಾಗಿ ಓದ್ಕೊಂಡ್ರೆ ಡಿಗ್ನಿಫೈಡ್ ಆಗಿರಬಹುದು, ನಾಲೆಡ್ಜ್ ಬರುತ್ತೆ, ಗೌರವ ಸಿಗುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ಯಲ್ಲ, ಮರ್ತೋದ್ಯಾ ಸುಂದರಿ? ನಾನು ಅದನ್ನ ಏನೋ ಮಾತಿನ ವರ್ಷಕ್ಕೆ ಹೇಳಿ. ನೀನ್ ಹೇಗೆ ಹೇಳಿದ್ರು ನಾನು ಓದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಅದರಲ್ಲೂ ಈ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆಯಂತೆ. ನನಗೆ ಚಿತ್ರ ಬಿಡಿಸೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತಲ್ಲ, ಈ ಸ್ಕೂಲಿಗೆ ಜಾಯ್ನ್ ಆಗಿ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಏನು ಹೇಳಿದ್ರಿ ಅದಕ್ಕೆ? ನಿನ್ನೆ ನಿಮ್ ಚಿಕ್ಕಪ್ಪ ಸಿಗರೇಟ್ ಕೊಟ್ಟ ವಿಷಯದಲ್ಲಿ ಕೃಷ್ಣ ಅವ್ರಿಗೆ ಸಿಗರೇಟ್ ಸೇದಬಾರ್ದು ಅಂತ ಮೋಟಿವೇಶನ್ ಆಗಿ ಹೇಳಿದ ಮಾತನ್ನ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅನಂತು ಸ್ಕೂಲಲ್ಲಿ ಜಾಯಿನ್ ಆಗೋದಕ್ಕೆ ಅವ್ರಿಗೆ 17 ರೂಪೀಸ್ ಕೊಟ್ಟಿದ್ದೀನಿ. ಇಲ್ಲ ಸರ್, 15 ರೂಪೀಸೇ ಕೊಟ್ಟಿದ್ದು. ದುಡ್ಡು ಈಸ್ಕೊಂಡ್ ಮೇಲೂ ಕೂಡ ನನ್ನನ್ನ ಒಳಗ್ ಬಿಡ್ತಾ ಇಲ್ಲ ಅನಂತು. ಅಣ್ಣ ಮೊದಲು ಮನೆಗೆ ಹೋಗೋಣ ಬಾ. ಮತ್ತೆ ಸ್ಕೂಲ್ಗೆ? ಸ್ಕೂಲ್ಗೆ ಆಮೇಲೆ ಹೋಗೋಣ, ಈಗ ಮನೆಗೆ ಹೋಗೋಣ ಬನ್ನಿ. ನನ್ನ ಸ್ಕೂಲಿಗೆ ಜಾಯಿನ್ ಮಾಡ್ತೀರಾ ತಾನೆ? ಮೊದಲು ಮನೆಗೆ ಹೋಗೋಣ. ಸ್ಕೂಲಿಗೆ ಯಾವಾಗ ನನ್ನ ಜಾಯಿನ್ ಮಾಡ್ತೀರಾ? ಜಾಯಿನ್ ಮಾಡಿಸ್ತೀವಿ ಬನ್ನಿ. ಮೊದಲು ಬನ್ನಿ ಹೋಗೋಣ. ಸುಂದರಿ ಹೇಳಾಯ್ತು ತಾನೆ, ನಡಿ ಹೋಗೋಣ. ಇಷ್ಟೊತ್ತು ತನಕ ತಲೆ ತಿಂದ ಈ ಮೆಂಟ್ಲು. ಏನ್ ಹೇಳಿದ್ರಿ? ಸಾರಿ ಮೇಡಮ್. ನಿಮ್ಗೆ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ಹಾಗ್ ಮಾತಾಡ್ತಿದ್ದೀರಾ? ಆ ದೇವ್ರು ಇವ್ರಿಗೆ ಪರಿಸ್ಥಿತಿ ಕೊಟ್ಟಿಲ್ಲ ಅಂದಿದ್ರೆ ನಿಮ್ಮನ್ನು ನಿಮ್ ಸ್ಕೂಲನ್ನು ಕೂಡ ಕೊಂಡ್ಕೋತಿದ್ರು. ಇವ್ರ ಪರಿಸ್ಥಿತಿ ನೋಡಿ ನೀವು ಅಯ್ಯೋ ಅನ್ನಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸುಂದರಿ, ಚೆನ್ನಾಗಿ ವಾರ್ನಿಂಗ್ ಕೊಟ್ಟೆ. ಅಣ್ಣ ಬಾ ಹೋಗೋಣ. ಬ್ಯಾಗು. ಯಶೋದಾ, ಯಶೋದಾ, ಅತ್ತೆ, ಕೃಷ್ಣ ಎಲ್ಲಿ? ಅಜ್ಜಿ ಅದು ನೀನೇನೋ ಮಾತಾಡ್ಬೇಡ. ಹೌದು, ಅನಂತು ಎಲ್ಲಿ? ಕೃಷ್ಣ ಮನೇಲೇ ಇದ್ದಾನತ್ತೆ. ಅನಂತು ಗಾಯತ್ರಿ, ಅನಂತ್ ಎಲ್ಲಿ? ಯಶೋದಾ, ನೀನು ಕೃಷ್ಣನ್ ವಿಷಯದಲ್ಲಿ ಎಷ್ಟು ಕೇರ್ಲೆಸ್ ಅಂತ ಗೊತ್ತಾಗ್ತಿದೆ. ಅವನ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತಾನೋ ನೀನು ಗೊತ್ತಿಲ್ವಾ? ಅದು ಅಪರ್ಣ. ನೀನು ನಿನ್ ಜವಾಬ್ದಾರಿ ಬಿಟ್ಟು ಅಪರ್ಣ ಗೊಪ್ಸಿದ್ಯಾ ಅಂತ ಆಯ್ತು. ಅದು ಹಾಗಲ್ಲ ಅತ್ತೆ, ಇಷ್ಟಕ್ಕೂ ಏನಾಯ್ತೋ ನನ್ಗೆ ಅರ್ಥ ಆಗ್ಲಿಲ್ಲ. ಇನ್ನೇನಾಗ್ಬೇಕು? ಕೃಷ್ಣ ಸ್ಕೂಲ್ ಹತ್ರ ಹೋಗಿ ದೊಡ್ಡ ಗಲಾಟೆ ಮಾಡಿದಾನಂತೆ. ಸ್ವರ್ಣಲತಾ ಟೀಚರ್ ಫೋನ್ ಮಾಡಿ ಹೇಳಿದ್ರು. ಅಷ್ಟಕ್ಕೂ ಕೃಷ್ಣ ಯಾಕೆ ಸ್ಕೂಲ್ ಹತ್ರ ಹೋದ? ಅಲ್ಲೇನ್ ಕೆಲ್ಸ ಇದೆ ಅವನ್ಗೆ? ಮನೇಲಿ ಇಷ್ಟೆಲ್ಲ ಆಗ್ತಿದ್ರು ಏನು ಹೇಳ್ದೆ ಮುಚ್ಚಿಡ್ತಿರೋದು ಈ ಅಕ್ಕ ತಂಗಿರೆ. ಸ್ಕೂಲ್ ಹೋಗ್ತೀನಿ ಅಂತ ಯಾಕೆ ಹಠ ಮಾಡ್ತಾನೆ? ಅನಂತು ಸ್ಕೂಲಿಗೆ ಕಳಿಸ್ತೀಯ ತಾನೆ? ಸುಂದರಿ ಸ್ಕೂಲಿಗೆ ಕಳಿಸ್ತೀಯ ತಾನೆ? ಆಯ್ತು, ನೀವು ಹೂ ಅಂದ್ರೆ ಮಾತ್ರ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಅಜ್ಜಿ ಅದು ನೀನ್ ಮಾತಾಡ್ಬೇಡ. ಕೃಷ್ಣ, ನೀನ್ ಸ್ಕೂಲ್ ಹತ್ರ ಯಾಕೆ ಹೋಗಿದ್ದೆ? ಜಗಳ ಯಾಕೆ ಮಾಡ್ದೆ? ಅಜ್ಜಿ, ಆ ಸ್ಕೂಲ್ನಲ್ಲಿ ಪೇಪರ್ನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತ ನೋಡಿ ಹೋದ್ರಂತೆ. ಅವನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೋಗಿದ್ ನಿಮ್ಗೆ ಹೋಗಕ್ ಮುಂಚೆ ನಂಗೆ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಹೇಳ್ದೆ ಮುಚ್ಚಿಟ್ಟು ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅಜ್ಜಿ, ಅದ್ ಹಾಗಲ್ಲ. ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಸ್ಕೂಲಲ್ಲಿ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಓದ್ಕೊಳ್ತೀಯಾ? ಅಷ್ಟಕ್ಕೂ ನಿನ್ಗೆ ಓದು ಅಂತ ಯಾರು ಹೇಳಿದ್ದು?
ಸುಂದರಿ ಹೇಳಿದ್ರು ಚಿಕ್ಕಮ್ಮ. ನಾನು ಹೇಳಿದ್ದು ಚೆನ್ನಾಗಿ ಓದಿರೋರು ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರ್ತಾರೆ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೃಷ್ಣ ಅವ್ರಿಗೆ ಯಾವಾಗ ಯಾವ ಅಪಾಯ ಎದುರಾಗುತ್ತೆ ಅಂತ ನಾವ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನ್ ನೋಡಿದ್ರೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಹೇಳ್ಬೇಕು ಅಂದ್ರೆ ನೀನ್ ಕೃಷ್ಣ ಅವ್ರ ಜೊತೆ ಇರೋದೇ ಪ್ರಾಬ್ಲಮ್. ನಿಂಗೆ ಏನ್ ಗೊತ್ತು ಅಂತ ನೀನ್ ಮಾತಾಡ್ತಿದ್ಯಾ ನಿತ್ಯ? ನಮ್ಮ ಅಕ್ಕ ಬಾಬಂಗೋಸ್ಕರ ಏನೆಲ್ಲ ಮಾಡಿದಾಳೆ ಅಂತ ನಿನಗೆ ಗೊತ್ತಾ? ಬಾಬನ್ನ ಎಷ್ಟ್ ಸಲ ಕಾಪಾಡಿದಾಳೆ ಅಂತ ಗೊತ್ತಾ? ನೀವೆಲ್ರ ಬಾಯ್ ಮುಚ್ತೀರಾ? ಅಪರ್ಣ, ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನಾವೆಲ್ರೂ ಎಷ್ಟು ಅನ್ಭವಿಸ್ತಾ ಇದೀವಿ ಅನ್ನೋದು ನಿಂಗೆ ಗೊತ್ತಾ? ಕೃಷ್ಣ ನಿನ್ ಮಾತ್ ಕೇಳೋ ಹಾಗೆ ಮಾಡ್ಕೊಂಡೆ ತಾಳಿ ಕಟ್ಟಿಸ್ಕೊಂಡು ಹೆಂಡತಿಯಾಗಿ ಈ ಮನೇಲಿ ಅಧಿಕಾರ ಚಲಾಯಿಸೋಕ್ ನೋಡ್ತಿದ್ಯಾ? ಯಾವಾಗ್ಲೂ ಕೃಷ್ಣನ ಯಾವ್ದಾದ್ರೂ ಒಂದ್ ತೊಂದರೆಗೆ ತಳ್ತಾನೆ ಇದ್ಯಾ? ಸುಂದರಿ ತಪ್ಪೇನೂ ಇಲ್ಲ. ಆದ್ರೂ ನೀವ್ ಯಾಕೆ ಸುಂದರಿ ಮೇಲೆ ಕೂಗಾಡ್ತಾ ಇದ್ದೀರಾ? ನಾನು ಓದ್ಬೇಕು ಅನ್ಕೋತಾ ಇದ್ದೀನಿ, ಓದ್ಕೋತೀನಿ. ಕೃಷ್ಣ, ಈಗ ಯಾಕೆ ಓದ್ಬೇಕು? ಅದೆಲ್ಲ ಏನು ಬೇಡ. ನೀನ್ ಸ್ಕೂಲ್ಗೆ ಹೋಗ್ಬೇಡ. ಅಯ್ಯೋ, ನಾನು ಹೋಗ್ತೀನಿ. ಚೆನ್ನಾಗಿ ಓದ್ಕೋತೀನಿ, ದೊಡ್ಡ ವ್ಯಕ್ತಿ ಆಗ್ತೀನಿ, ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರನೇ ಇರ್ತೀನಿ. ನನ್ನ ತಡೆದ್ರೆ ಸುಮ್ಮನಿರಲ್ಲ. ಹಾಗಲ್ಲ ಕೃಷ್ಣ, ನನ್ ಮಾತ್ ಕೇಳು. ನಾನು ಯಾರು ಹೇಳಿದ್ರು ಕೇಳಲ್ಲ. ಕೃಷ್ಣ, ಇದೇ ನನ್ನ ನಿರ್ಧಾರ. ನೀನ್ ಸ್ಕೂಲ್ಗೆ ಹೋಗಿ ಓದೋದಕ್ಕೆ ನಾನ್ ಬಿಡಲ್ಲ. ನೀವ್ ಯಾರು ನನ್ ಬೇಜಾರು ಅರ್ಥ ಮಾಡ್ಕೋತಿಲ್ಲ. ಸುಂದರಿ ಒಬ್ಳೆ ನನ್ ಬೇಜಾರು ಅರ್ಥ ಮಾಡ್ಕೊಂಡಿದ್ದು. ನಿಮ್ಮೆಲ್ರ ಜೊತೆ ಕೃಷ್ಣ ನಿಂತ ಪರಿಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಭಗವಂತ, ಕೃಷ್ಣನ ಮೊದ್ಲಿನ ತರ ಮಾಡು ತಂದೆ. ಸ್ಟಾರ್ಟ್ ಮಾಡಿ. ಹೌದು, ಕೃಷ್ಣ ಓದ್ತೀನಿ ಅಂದ್ರೆ ಒಳ್ಳೆ ವಿಷಯನೇ ಅಲ್ವಾ? ನಮ್ಮಮ್ಮ ಯಾಕೆ ಬೇಡ ಅಂತಿದ್ದಾಳೆ? ಈ ಅಮ್ಮ ಯಾವಾಗ್ಲೂ ಹಿಂಗೆ ಮಾಡ್ತಾಳೆ. ಹೌದು ರೀ, ನಮ್ ಕೃಷ್ಣ ಸ್ಕೂಲ್ಗೆ ಹೋದ್ರೆ ಒಳ್ಳೇದೇ ಅಲ್ವಾ? ನಮ್ಗೆ ಆಗೋ ಲಾಸ್ ಏನು? ಅಂಕಲ್, ನಾನ್ ಸ್ಕೂಲ್ಗೆ ಹೋದ್ರೆ ನಿಮ್ಗೇನ್ ತೊಂದ್ರೆ ಇಲ್ಲ ತಾನೆ? ನಾನ್ ಮಾಡ್ತಿರೋದು ಒಳ್ಳೆ ಕೆಲಸ. ಹೌದು ಕೃಷ್ಣ ಅವರೇ, ನೀವು ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ. ಆದ್ರೆ ಅಜ್ಜಿ ಒಪ್ಕೋತಾನೆ ಇಲ್ವಲ್ಲ. ನಾನು ಹೇಗ್ ಸ್ಕೂಲಿಗೆ ಜಾಯಿನ್ ಆಗೋದು? ಕೃಷ್ಣ, ನಾನು ಚಿಕ್ಕವನಾಗಿದ್ದಾಗ ನಾನೇನಾದ್ರೂ ಮಾಡ್ತೀನಿ ಅಂದಾಗ ಬೇಡ ಅಂದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ರಿ ಅಂಕಲ್? ಯಾರಿಗೂ ಕಾಣಿಸ್ದೇ ಇರೋ ತರ ಟೆರೆಸ್ ಮೇಲೆ ಹತ್ತಿ ಬಚ್ಚಿಟ್ಕೋತಿದ್ದೆ. ಅವ್ರು ನನಗೋಸ್ಕರ ಹುಡುಕಿ ಹುಡುಕಿ ಕೊನೆಗೆ ನನ್ನ ಹತ್ರ ಬಂದು ನಾನ್ ಬರಲ್ಲ, ನನ್ಗಿಷ್ಟವಾದದ್ದು ನೀವು ಮಾಡೋಕ್ ಬಿಡಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದೆ. ಅದರಿಂದ ಎಲ್ರೂ ಒಪ್ಕೋತಿದ್ರು. ಹಾಗಾದ್ರೆ ನಾನು ಹಾಗೆ ಮಾಡ್ತೀನಿ. ಆದ್ರೆ ಮಧ್ಯದಲ್ಲಿ ಹಸುವಾದ್ರೆ? ಅದ್ರಲ್ಲೇನಿದೆ, ಸ್ವಲ್ಪ ತಿನ್ನೋಕೆ ಬೂಂದಿ, ಲಾಡು, ಬಟಾಣಿ ಇದನ್ನೆಲ್ಲ ತಗೊಂಡು ಹೋದ್ರೆ ಸರಿ ಹೋಗುತ್ತೆ. ಅಂಕಲ್, ಗುಡ್ ಐಡಿಯಾ. ಇಂಥ ಐಡಿಯಾ ಎಲ್ಲ ನಿಮ್ಗೆ ಬರುತ್ತಲ್ವಾ? ಬರ್ತೀನಿ.
ನೀನ್ ಸ್ಕೂಲ್ಗೆ ಹೋದ್ರೆ ನಮ್ಗೇನು, ಸಂತೆಗೆ ಹೋದ್ರೆ ನಮ್ಗೇನು, ನಮಗೆ ಬೇಕಾಗಿರೋದು ನೀನ್ ಮನೆಯಿಂದ ಹೊರಗೆ ಹೋಗೋದು. ಆಗ್ಲೇ ಅಲ್ವಾ ನಾವ್ ಅನ್ಕೊಂಡಿದ್ ಮಾಡೋಕ್ಕಾಗೋದು. ಪ್ರತಿ ಕ್ಷಣ ಪ್ರಾಬ್ಲಮ್ ನಿನ್ ಹಿಂದೆ ಇರೋ ಹಾಗೆ ನಾವು ಪ್ಲಾನ್ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಅಪರ್ಣ ಅನ್ನೋ ಹಾಗೆ ಕ್ರಿಯೇಟ್ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಅನಂತ್, ಕೃಷ್ಣನ್ ಕರೀಲಿಲ್ವಾ? ಇಲ್ಲ ಅಜ್ಜಿ, ರೂಮ್ನಲ್ಲಿ ಇದ್ದಾನೆ ಅನ್ಸುತ್ತೆ, ಕರೆದು ಬರ್ತೀನಿ. ಸರಿ. ಅಜ್ಜಿ ಅಜ್ಜಿ ಅಜ್ಜಿ, ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಮೇಲೆಲ್ಲ ಕಡೆ ನೋಡಿದ್ಯಾ? ಎಲ್ಲ ಕಡೆ ನೋಡಿದೆ ಅಜ್ಜಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಎಲ್ಲಿಗೆ ಹೋದ? ವಾಸು, ಬನ್ನಿ, ಅವನು ಎಲ್ಲಿ ಹೋದ ಹುಡ್ಕೋಣ. ಕೃಷ್ಣ, ಕೃಷ್ಣ, ಅಯ್ಯೋ ಎಲ್ಲೋದವನು? ಕೃಷ್ಣ ಅವರೇ, ಕೃಷ್ಣ, ಕೃಷ್ಣ ಅವರೇ, ಕೃಷ್ಣ ಅವರೇ, ಊಟ ಮಾಡದೆ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಬಂದ್ಬಿಟ್ರಾ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗೋಯ್ತಾ? ನನ್ನ ಸುಂದರಿ ನನ್ನ ಕಣ್ಣು ಹಿಡ್ಬಿಟ್ಲು. ಕೃಷ್ಣ ಅವರೇ, ಮೊದಲು ಅಲ್ಲಿಂದ ಇಳೀರಿ. ಅಲ್ಲಿದ್ರೆ ತುಂಬಾನೇ ಅಪಾಯ. ನಾನು ಇಳಿಬೇಕು ತಾನೆ? ಅಜ್ಜಿ ನನ್ನ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ ಅಂದ್ರೆ ಇಳಿತೀನಿ. ಆಯ್ತು ಕೃಷ್ಣ, ಮೊದ್ಲಿಳಿ. ಹೀಗ್ ಮಾಡು ಅಂತ ನಿಂಗೆ ಯಾರು ಹೇಳಿದ್ದು? ಇವನೇನೆ ನನ್ನ ಹಾಗೆ ನೋಡ್ತಿದ್ದಾನೆ. ಬಾಯಿಗೆ ಬಂದಿದ್ ಮಾತಾಡ್ಬಾರ್ದು. ಅಮ್ಮೋ, ನನ್ನನ್ನ ಇಲ್ಲಿ ಕೂತ್ಕೋ ಅಂತ ಹೇಳಿದ್ದು ಅಂಕಲ್. ಅಜ್ಜಿ, ನೀನೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಹೀಗೆಲ್ಲ ಮಾಡಿದ್ರೆ ಒಪ್ಕೋತಿಯಂತೆ. ಚಿಕ್ಕ ವಯಸ್ಸಲ್ಲಿ ಅಂಕಲ್ ಹೀಗೆ ಮಾಡಿದ್ರೇನೆ ಭಯಪಟ್ಟು ಒಪ್ಕೊಂಡ್ಬಿಡ್ತಿದ್ಯಂತೆ. ಇವನು ಮತ್ತೆ ಸಿಕ್ಕಾಕ್ಸದ್ನಲ್ಲೇ. ಏನ್ ಅನ್ಭವ್ಸು ಈಗ. ನಮ್ಮಮ್ಮ ಕೋಪದಿಂದ ನೋಡ್ತಿದ್ದಾಳಲ್ಲೇ. ಮತ್ತೆ ಊಟ ಕಟ್ಟಾಗತ್ತೆ ಅನ್ಸತ್ತೆ. ಒಂದು ಬಾಕ್ಸ್ ಅನ್ನ ತೆಗೆದು ಪಕ್ಕಕ್ಕಿಡು. ಸರಿ, ನೀನ್ ಕೆಳಗಿಳಿದ್ ಬಾ ಕೃಷ್ಣ. ನಾನು ಇಳಿಯಲ್ಲ ಅಜ್ಜಿ. ನೀನು ಸ್ಕೂಲಿಗೆ ಜಾಯಿನ್ ಮಾಡ್ತೀಯ ಅಲ್ವಾ? ನಾನು ಓದ್ಕೋಬೇಕು. ಹೇಳು. ನಾನು ಹೇಳೋದ್ ಕೇಳು ಕೃಷ್ಣ. ಅದು ಕೃಷ್ಣ ಅಜ್ಜಿ, ನೀನ್ ಹೀಗೆಲ್ಲ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ನಾನು ಇಲ್ಲಿಂದ ಹಾರ್ಬಿಡ್ತೀನಿ. ಬೇಡ, ಹಾರ್ತೀನಿ. ಅಜ್ಜಿ, ನೀವು ಒಪ್ಕೋತೀನಿ ಅಂತ ಹೇಳಿ. ಏನ್ ಮಾತಾಡ್ತಿದ್ಯಾ? ಆ, ಕೃಷ್ಣ ಸ್ಕೂಲ್ಗೆ ಹೋಗೋದು ಅಂದ್ರೆ ಏನು? ಈ ವಯಸ್ಸಲ್ಲಿ ಬೇಕಾ ಇದಲ್ಲ? ಹಾಗಲ್ಲ ಅಜ್ಜಿ, ನನ್ ಮಾತ್ ಕೇಳಿ. ಅವ್ರ ಮನ್ಸು ಹೇಗೆ ಅಂತ ನಿಮಗ್ ಗೊತ್ತು ಅಲ್ವಾ? ಸ್ಕೂಲ್ಗೆ ಹೋಗಿ ಓದಿದ್ರು ಅವರು ಖುಷಿಯಿಂದ ಇರ್ತಾರೆ. ಅವರು ಬದಲಾಗೋದಕ್ಕೆ ಇದು ಒಂದು ಅವಕಾಶ. ಏನ್ ಹೇಳ್ತಿದ್ಯಾ? ಹೌದು, ಸೈಕಿಯಾಟ್ರಿಸ್ಟ್ ಏನ್ ಹೇಳಿದ್ರು? ಅವ್ರ ಮನ್ಸಿಗೆ ಏನೂ ನೋವು ಮಾಡದೆ, ಸ್ಟ್ರೆಸ್ ಮಾಡ್ದೇನೆ ಅವ್ರು ಏನ್ ಕೇಳ್ತಾರೋ ಅದನ್ನ ಮಾಡಿದ್ರೆ, ಆ ಕೆಲ್ಸದಿಂದ ಖುಷಿ ಪಟ್ರೆ ಬೇಗ ಗುಣ ಆಗ್ತಾರೆ ಅಂತ ಹೇಳಿದ್ರಲ್ವಾ? ನನ್ ಮಾತ್ ಕೇಳಿ. ಅಂದ್ರೆ
ನಾಳೆ ಸ್ಕೂಲಲ್ಲಿ ಆಗ್ಬಾರ್ದೇನಾದ್ರೂ ಆದ್ರೆ, ಕೃಷ್ಣನಿಂದ ಮಕ್ಕಳಿಗೇನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ? ಕಣ್ಣಿನ ರೆಪ್ಪೆ ತರ ನಾನ್ ನೋಡ್ಕೋತೀನಿ ಅಜ್ಜಿ, ನನ್ನ ನಂಬಿ. ಕೃಷ್ಣ ಅವರಿಗಾಗ್ಲಿ ಮಕ್ಕಳಿಗಾಗ್ಲಿ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೌದು ಅಜ್ಜಿ, ನಮ್ಮ ಅಕ್ಕ ಹೇಳ್ತಿದ್ದಾಳಲ್ವಾ, ನೀವ್ ಒಪ್ಕೊಳ್ಳಿ. ಅಜ್ಜಿ ನೀನು ಒಪ್ಕೋಬೇಕು, ಇಲ್ಲಾಂದ್ರೆ ಹಾರ್ತೀನಿ. ಅಜ್ಜಿ ನಾನು ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಕೃಷ್ಣ ಅವರು ಸ್ಕೂಲ್ನಲ್ಲಿ ಜಾಯ್ನ್ ಆದ್ರೆ ಕೃಷ್ಣ ಅವ್ರಿಗಾಗ್ಲಿ ಮಕ್ಕಳಿಗಾಗ್ಲಿ ಏನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಜ್ಜಿ ಒಪ್ಕೊಳ್ಳಿ. ಫಣಿ ಥ್ಯಾಂಕ್ಸ್ ಕಣೋ. ಅಣ್ಣ ಮೊದಲು ನೀನು ಕೆಳಗೆ ಬಾ. ಸರಿ, ಆದ್ರೆ ಒಂದ್ ವಿಷಯ, ಒಂದ್ ವೇಳೆ ಕೃಷ್ಣನ್ಗಾಗ್ಲಿ ಸ್ಕೂಲಲ್ಲಿ ಮಕ್ಕಳಿಗಾಗ್ಲಿ ಏನಾದ್ರೂ ತೊಂದರೆ ಆದ್ರೆ ನಾನ್ ಮಾತ್ರ ನಿನ್ನಂಗೆ ಕ್ಷಮಿಸೋದಿಲ್ಲ.